press the bell icon on the YouTube app and never miss another update. Hello students, let us discuss about remaining part of subtraction. In this class, we discussed about subtraction with carrying and without carrying, and today we'll solve exercise 3.1 of third main. Is it clear? So let us take third main directly now. Here also we will not subtract here in this lesson. In this main, here they are given as 16,486 from 26,475. Question ಏನು ಕೊಟ್ಟಿದ್ದಾರೆ ಅಂದರೆ subtract 16,486 from 26,475 ಅಂದರೆ 26,475 ಫ್ರಮ್ ಅಂತ ಕೊಟ್ಟಿದ್ದಾಗ ಫಸ್ಟು ಈ ನಂಬರ್ನ ತಗೊಳ್ಬೇಕು. ನೆಕ್ಸ್ಟ್ ವಿಲ್ ಟೇಕ್ ದಿಸ್ ನಂಬರ್ 26,475. ಕೆಲವೊಬ್ರಿಗೆ ಏನು ಪ್ರಾಕ್ಟೀಸ್ ಇರುತ್ತೆ ಅಂದರೆ ಫಸ್ಟ್ ನಂಬರ್ನ ಫಸ್ಟ್ ಹಾಕ್ಕೊಳ್ಳೋದು, ನೆಕ್ಸ್ಟ್ ನಂಬರ್ನ ನೆಕ್ಸ್ಟ್ ಬರೆಯೋದು. ಹಂಗೆ ಮಾಡಿಬಿಡಿ. ಫ್ರಮ್ ಅಂತ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ. 26,475. ನೆಕ್ಸ್ಟ್ ವಿ ಹ್ಯಾವ್ 16,486. ಎರಡು ಡಿಜಿಟ್ ಸೇಮ್. ಇಲ್ಲೂ 5 ಡಿಜಿಟ್ ನಂಬರ್ ಇದೆ, 5 ಡಿಜಿಟ್ ನಂಬರ್ ಇದೆ, ಏನು ಪ್ರಾಬ್ಲಮ್ ಆಗೋಲ್ಲ. ಎಲ್ಲ ಬೇರೆ ಬೇರೆ ಕಡಿಮೆ ಡಿಜಿಟ್ಸ್ ಇದ್ದಾಗ ಯು ಹ್ಯಾವ್ ಟು ಅಬ್ಸರ್ವ್ ಆ್ಯಂಡ್ ಆಫ್ಟರ್ ದಟ್ ಯು ಹ್ಯಾವ್ ಟು ರೈಟ್. ಇಸ್ ಇಟ್ ಕ್ಲಿಯರ್? ಸೊ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಸಿ ಹಿಯರ್ ಯೂನಿಟ್ ಪ್ಲೇಸಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. 5 ಇದೆ, ಇಲ್ಲಿ 6 ಇದೆ. 5 ಈಸ್ ಸ್ಮಾಲರ್ ದ್ಯಾನ್ 6. 5 ಸ್ಮಾಲರ್ ಇದೆ ಅಲ್ವಾ 6ಗಿಂತ, ಆಗ ನಾವು ಡೈರೆಕ್ಟಾಗಿ ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತಾರೆ, ವಿಲ್ ಟೇಕ್ ಬಾರೋ. ಬಾರೋ ತೊಗೊಂಡ್ರೆ ಇಲ್ಲಿ ಆಲ್ರೆಡಿ 5 ಇದೆ. ಬಾರೋ 10 ತೊಗೊಂಡ್ರೆ ಏನಾಗುತ್ತೆ, 10 + 5 ವಿಲ್ ಬಿಕಮ್ 15. ಇಸಂಟ್ ಇಟ್? ಇಲ್ಲಿ 15 ಆಯಿತು, ಇಲ್ಲಿ ಆಲ್ರೆಡಿ 7 ಇರೋದು ಏನಾಯ್ತು ನಮಗೆ 6 ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಇಫ್ ಯು ಸಬ್ಟ್ರ್ಯಾಕ್ಟ್ 6 ಫ್ರಮ್ 15 ಏನಾಯಿತು ನಮಗೆ, ವಿಲ್ ಗೆಟ್ ಆ್ಯಸ್ 9. ಹಿಯರ್ 6 ಇದೆ, 8 ಇದೆ. 6 ಈಸ್ ಲೆಸ್ ದ್ಯಾನ್ 8. 6 ನಮಗೆ 8ಗಿಂತ ಚಿಕ್ಕದೆ. ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ ಬರಲ್ಲ 6ಅಲ್ಲಿ 8ನ. ಸೊ ವಾಟ್ ಯು ವಿಲ್ ಟೇಕ್ ಬಾರೋ. ಇಲ್ಲಿ ಆಲ್ರೆಡಿ 6 ಇದೆ, ನೀವು ಬಾರೋ ತೊಗೊಂಡ್ರೆ ಎಷ್ಟು ಬರುತ್ತೆ, 10 ಬರುತ್ತೆ. 10 + 6 ವಿಲ್ ಬಿಕಮ್ 16. 4 ಇರೋದು 3 ಆಯಿತು. ಇಮಿಡಿಯೇಟ್ ಸ್ಟೆಪ್ ಇಂದ ಮಾಡ್ಕೋಬೇಕು. ಬಾರೋ ತೊಗೊಂಡ್ಮೇಲೆ ಇದರಲ್ಲಿ ಒಂದು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಿ ಇಫ್ ಯು ಸಬ್ಟ್ರ್ಯಾಕ್ಟ್ 8 ಫ್ರಮ್ 16, 16ಇಂದ 8ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 8 ಬರುತ್ತೆ. ಸೊ ನೆಕ್ಸ್ಟ್ ಯು ಆರ್ ಆಲ್ಸೋ 4, 3 ಈಸ್ ಲೆಸ್ ದ್ಯಾನ್ 4. 3 4ಗಿಂತ ಕಡಿಮೆ ಇದೆ. ವಾಟ್ ಯು ವಿಲ್ ಟೇಕ್ ಬಾರೋ. ಬಾರೋ ಎಷ್ಟು ಬರುತ್ತೆ, 10 ಬರುತ್ತೆ. ಸೊ 10 + 3 ಎಷ್ಟಾಯಿತು, 13 ಆಯಿತು. ಹಿಯರ್ 6 ಇದೆ, 5 ಆಗುತ್ತೆ. ಈಸ್ ಇಟ್ ಕ್ಲಿಯರ್? ಇಫ್ ಯು ಸಬ್ಟ್ರ್ಯಾಕ್ಟ್ 4 ಫ್ರಮ್ 13, 13ಅಲ್ಲಿ ನಾವು 4ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ, 9. ಹಿಯರ್ ಆಲ್ಸೋ ಇಟ್ ಈಸ್ 5, 5, 6. 5 ಈಸ್ ಲೆಸ್ ದ್ಯಾನ್ 6. ಅಗೇನ್ ಯು ವಿಲ್ ಟೇಕ್ ಬಾರೋ. 5 ಇದೆ, ಬಾರೋ ತೊಗೊಂಡ್ರೆ ಏನಾಯಿತು, 15 ಆಯಿತು. ಇಲ್ಲಿ 2 ಇದ್ದದ್ದು 1 ಆಗುತ್ತೆ. ಸೊ ಇಫ್ ಯು ಸಬ್ಟ್ರ್ಯಾಕ್ಟ್ 6 ಫ್ರಮ್ 15 ಇಟ್ ವಿಲ್ ಬಿಕಮ್ 9. ಈಸ್ ಇಟ್ ಕ್ಲಿಯರ್? ಸೊ ಇಲ್ಲಿ 1 ಇದೆ, 1 ಇದೆ. ಇಫ್ ಯು ಸಬ್ಟ್ರ್ಯಾಕ್ಟ್ ಯು ವಿಲ್ ಗೆಟ್ ಇಟ್ ಆಸ್ 0. ಸೊ ಆನ್ಸರ್ ಈಸ್ 9,989. ಯಾವಾಗ ಈ ನಂಬರಿಗಿಂತ ಸ್ಮಾಲರ್ ಇರುತ್ತೋ ಆಗ ನಾವೇನು ಮಾಡ್ತೀವಿ, ಬಾರೋ ತೊಗೊಳ್ತಾ ಹೋಗ್ತೀವಿ. ಸೊ ಲೆಟ್ ಅಸ್ ಟೇಕ್ ಸೆಕೆಂಡ್ ಕ್ವೆಶ್ಚನ್. $36,279 from 52,367. See here, ಸಬ್ಟ್ರ್ಯಾಕ್ಷನ್ನು ತುಂಬ ಇಂಪಾರ್ಟೆಂಟ್. ನಿಮಗೆ ಹೈಯರ್ ಕ್ಲಾಸಸ್ಸಿಗೆ ಹೋದಾಗ ಕೆಲವರು ಸಬ್ಟ್ರ್ಯಾಕ್ಷನಲ್ಲೇ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕಲಿಯುವಾಗ ಪರ್ಫೆಕ್ಟಾಗಿ ಕಲಿತೀವಿ. ಸಬ್ಟ್ರ್ಯಾಕ್ಷನ್ ಈಸಿ. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಪ್ರತಿಯೊಂದು ಮಾಡಬೇಕಾದ್ರೆ ಕಾನ್ಸಂಟ್ರೇಷನಿಂದ ಮಾಡ್ತಾ ಹೋಗಿ. ಫ್ರಮ್ ಅಂತ ಕೊಟ್ಟಿದ್ದಾರೆ. ಸೊ ಯು ವಿಲ್ ರೈಟ್ ದಟ್ ನಂಬರ್ ಫಸ್ಟ್. 52
36,367 and next 36,279. So first you'll start from unit place. Here 977 is less than 9, so you will take borrow ತಗೊಳ್ತೀವಿ. 7 ಇದೆ ಏನಾಗುತ್ತೆ 17 ಆಗುತ್ತೆ. ಬಾರೋ ಯಾವಾಗಲೂ 10 ಬರುತ್ತೆ, ರಿಮೆಂಬರ್ ದಟ್ 10 plus 7 will become 17. Here 6 is 5 ಆಗುತ್ತೆ. ಇಮಿಡಿಯೇಟ್ ಸ್ಟೆಪ್ ಇದನ್ನ ತಗೋಬೇಕು ನಾವು. ಇಫ್ ಯು ಸಬ್ಟ್ರ್ಯಾಕ್ಟ್ 9 ಫ್ರಮ್ 17, 17ಅಲ್ಲಿ 9ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 8 ಬರುತ್ತೆ. ಹಿಯರ್ ಆಲ್ಸೋ 5 is less than 7, 5 ಕಡಿಮೆ ಇದೆ 7ಗಿಂತ. ಹಿಯರ್ ಆಲ್ಸೋ ಯು ಹ್ಯಾವ್ ಟು ಟೇಕ್ ಬಾರೋ ತೊಗೊಂಡ್ರೆ 5 ಇರೋದು ಏನಾಗುತ್ತೆ 15 ಆಗುತ್ತೆ, 3 ಇರೋದು 2 ಆಗುತ್ತೆ. ಇಫ್ ಯು ಸಬ್ಟ್ರ್ಯಾಕ್ಟ್ 15 ಫ್ರಮ್ 7, 7 ಇದೆ 15ಇಂದ ಸಬ್ಟ್ರ್ಯಾಕ್ಟ್ ಮಾಡಿ ಎಷ್ಟಾಗುತ್ತೆ 8. ನೆಕ್ಸ್ಟ್ 2ನಲ್ಲಿ 2ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟು ಬಂತು 0. 2 is less than 6, you can't subtract. What you'll do, you'll take borrow. 2 ಇರೋದೇನಾಯಿತು 12 ಆಯಿತು. 10 plus 2 will become 12. Here 5 ಇರೋದು 4 ಆಯಿತು. If you subtract 6 from 12, it is 6. And here if you subtract 3 from 4, is 1. So answer is 16,088. Is it clear? So let us take third question. $10,000 from 31,579. 10,000 from 31,579. So this is the given question. 0 ಇದೆ, 0 ಇದ್ದಾಗ ಏನು ಮಾಡಬೇಕು, 0 is less than 9. ಸೊ ಯು ಹ್ಯಾವ್ ಟು ಟೇಕ್ ಬಾರೋ ಯಾವಾಗಲೂ ಎಷ್ಟು ಬರುತ್ತೆ ನಮಗೆ 10 ಬರುತ್ತೆ. ಸೊ ಇಲ್ಲಿ 10 ಆಗುತ್ತೆ, ಇಲ್ಲಿ ಆಲ್ರೆಡಿ ನಮಗೆ 0 ಇದೆ. 0 ಇದೆ ಅಂದರೆ ಮತ್ತೆ ನಾವು ಹಿಂದ್ಗಡೆಯಿಂದ ಬಾರೋ ತೊಗೋಬೇಕು. ಹಿಂದ್ಗಡೆಯಿಂದ ಬಾರೋ ತೊಗೊಂಡ್ರೆ 10 plus 0 10 ಆಗುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಒಂದು ಬಾರೋ ಕೊಟ್ಟಿರ್ತೀವಿ ಅಲ್ವಾ, ಅಬ್ಸರ್ವ್ ಕೇರ್ಫುಲಿ. 0 ಇದೆ, ಇಲ್ಲಿ ಬಾರೋ ಕೊಟ್ಟಾಗ ಇಲ್ಲಿ -1 ಆಗಿರುತ್ತೆ. ಸೊ ಇಲ್ಲಿ ಬಾರೋ ತೊಗೊಂಡ್ರೆ ಮತ್ತೆ ಹಿಂದ್ಗಡೆಯಿಂದ ಬಾರೋ ತೊಗೊಂಡ್ರೆ 10 ಆಗುತ್ತೆ. ಒಂದು ಬಾರೋ ಕೊಟ್ಟಿರೋ ಸೇರಿ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 9. 0 ಇದ್ದಾಗ ಬಾರೋ ತೊಗೊಳ್ತಾ ಹೋದರೆ ಅಲ್ಲಿ 9 ಆಗುತ್ತೆ. ಯಾವಾಗಲೂ ಬೇರೆ ನಂಬರ್ ಇತ್ತು ಅಂದರೆ ಅದ್ರಲ್ಲಿ 1ನ ಮೈನಸ್ ಮಾಡ್ತೀವಿ ಅಲ್ವಾ. 8 ಇತ್ತು ಅಂದರೆ 7 ಬರಿತೀವಿ, ಅದೇ 0 ಇತ್ತು ಅಂದರೆ 9 ಬರಿತಾ ಹೋಗ್ತೀವಿ. ಲಾಸ್ಟ್ ನಂಬರಲ್ಲಿ 1 ಮೈನಸ್ ಮಾಡ್ತೀವಿ ನಂಬರ್ ಸಿಗೋ ತನಕ. ಇಲ್ಲಿ ಕೂಡ 9 ಆಗುತ್ತೆ, ಇಲ್ಲೂ ಕೂಡ 9 ಆಗುತ್ತೆ, ಇಲ್ಲಿ 1 ಇದ್ದದ್ದು 0 ಆಗುತ್ತೆ. ಸೊ ಲೆಟ್ ಅಸ್ ಟೇಕ್, ಸಿ ದಿಸ್ ಇಸ್ 10,000 ಫ್ರಮ್ 31,079. ಸೊ ಏನು ಮಾಡಬೇಕಿತ್ತು ನಾವು, ಫಸ್ಟು 31,579 ಫಸ್ಟ್ ಬರ್ಕೋಬೇಕು. ಸಾರಿ, ಫಸ್ಟು 31,000 ಫ್ರಮ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ 31,579. ಆಫ್ಟರ್ ದಟ್ ಯು ಹ್ಯಾವ್ ಟು ಟೇಕ್ 10,000. ನೋಡಿ, ಫ್ರಮ್ ಅಂತ ಕೊಟ್ಟಾಗ 31,000 ಈ ನಂಬರ್ನ ಫಸ್ಟ್ ಬರ್ಕೊಳ್ತಾ ಹೋಗ್ತೀವಿ. ಸಿ, ಇದು ಈಸಿ ಇದೆ, ಝೀರೋಸಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗೋದು. 9ಅಲ್ಲಿ 0 ಹೋದರೆ 9, 7ಅಲ್ಲಿ 0 ಹೋದರೆ 0 ಅಂದರೆ ಏನೂ ಸಬ್ಟ್ರ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ. ಈಗ 5 ಬಾಲ್ಸ್ ಇದೆ, ಅದರಲ್ಲಿ ನೀವು ಏನೂ ತೆಗಿತಾ ಇಲ್ಲ. 0 ಸಬ್ಟ್ರ್ಯಾಕ್ಟ್ ಅಂದರೆ ಏನೂ ತೆಗಿತಾ ಇಲ್ಲ ಅಂತ. ಸೊ 5 ರಿಮೇನ್ ಲೈಕ್ ದಟ್. ಆ 5 ಹಾಗೆ ಇರುತ್ತೆ ಅಲ್ವಾ. ಅದೇ ಥರನೇ 7ಅಲ್ಲಿ 0 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 7, 5ಅಲ್ಲಿ 0 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 5, 1ಅಲ್ಲಿ 0 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1, 3ನಲ್ಲಿ 1 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 2. ಸೊ 21,579. ಅಬ್ಸರ್ವ್ ಕೇರ್ಫುಲಿ, ಫ್ರಮ್ ಅಂತ ಕೊಟ್ಟಾಗ ಆ ನಂಬರ್ನ ಫಸ್ಟ್ ಬರ್ಕೋಬೇಕು. ಅದೇ ಮಿಸ್ಟೇಕ್ ಆಗಿದ್ದು. ಸೊ ವಿ ಕರೆಕ್ಟೆಡ್. ಲೆಟ್ ಅಸ್ ಟೇಕ್ fourth question. This is third question.
Next we have fourth question, that is 24,683 from 40,000. From ಇದೆ ಅಲ್ವಾ, ಸೊ ಫಸ್ಟ್ we will write 40,000 and after that we will take 24,683. 0 ಇದ್ದಾಗ ಇಲ್ಲಿ 3 ಇದೆ, 0 is less than 3, you will take borrow. So what it will become here? It will become 10. ನಾನು ನಿಮಗೆ ಪ್ರಿವಿಯಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಹೇಳಿದೆ 0 ಇದ್ದಿದ್ದು ಏನಾಗುತ್ತೆ 9 ಆಗ್ತಾ ಹೋಗುತ್ತೆ ಅಂಟಿಲ್ ಯು ಟೇಕ್ ನೆಕ್ಸ್ಟ್ ನಂಬರ್ 9 ಇದೆ, ಇಲ್ಲಿ 9 ಇದೆ, 0 ಇದ್ದಿದ್ದೆಲ್ಲ 9 ಮಾಡ್ತೀರಿ, ಇಲ್ಲಿ ಬಾರೋ ತೊಗೊಂಡಿರ್ತೀರಿ ಅಲ್ವಾ, 4 ಇದ್ದಿದ್ದನ್ನ ಏನು ಮಾಡ್ತೀರಿ 3 ಮಾಡಿ. ಈಸ್ ಇಟ್ ಕ್ಲಿಯರ್? So now let us start subtraction. If you subtract 3 from 10, it will become 7. If you subtract 8 from 9, you are 1. If you subtract 6 from 9, here 4 from 9 will become 5. 2 from 3 will become 15. That is 15,317. 0 ಇದ್ದಾಗ ಹೆಂಗೆ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. So last question in this main, that is 4,297 from 11,035. $4,297 from 11,035. So we'll start subtraction. From ಅಂತ ಕೊಟ್ಟಿರೋ ಈ ನಂಬರ್ ಬರ್ಕೊಳ್ತೀನಿ 11,035, ಬಟ್ ದಿಸ್ ಇಸ್ 5 ಡಿಜಿಟ್ ನಂಬರ್, ಇಲ್ಲಿ 4 ಡಿಜಿಟ್ಸ್ ಇದೆ. ಸೊ ಏನು ಮಾಡ್ತಾ ಹೋಗ್ತೀರಿ, ರೈಟ್ ಸೈಡಿಂದ ಬರ್ಕೊಳ್ತೀವಿ, ಯೂನಿಟ್ ಪ್ಲೇಸ್ ಕೆಳಗಡೆ ಇರಬೇಕು. ದಿಸ್ ಇಸ್ ದ ಗಿವನ್ ಕ್ವೆಶನ್ 4,297 from 11,035. Now we'll start subtraction. 7 ಇಂದ 5ನ ಸಬ್ಟ್ರಾಕ್ಟ್ ಮಾಡೋಕ್ಕೆ ಬರಲ್ಲ, ಏನು ಮಾಡ್ತೀವಿ, ವಿಲ್ ಟೇಕ್ ಬಾರೋ. here it will become 15. ಬಾರೋ ತೊಗೊಂಡ್ರೆ ಇಲ್ಲಿ 3 ಇರೋದೇನಾಗುತ್ತೆ 2 ಆಗುತ್ತೆ. if you subtract 7 from 15, what it will become? It will become 8. Is it clear? So here also it is 2 is less than 9. so what you will do, ಏನು ಮಾಡ್ತೀರಿ, ಬಾರೋ ತೊಗೊಳ್ತೀವಿ. 2 ಇದ್ದಿದ್ದೇನಾಗುತ್ತೆ 12 ಆಗುತ್ತೆ. here 0 ಇದೆ 9 ಆಗುತ್ತೆ. ಸೊ ಇದ್ರ ಹಿಂದ್ಗಡೆ ನಂಬರ್ನ ಒಂದು ಕಡಿಮೆ ಮಾಡ್ತೀವಿ. ಸೊ ಈಗ ಇಫ್ ಯು ಸಬ್ಟ್ರಾಕ್ಟ್ 9 ಫ್ರಮ್ 12, ಇಟ್ ವಿಲ್ ಬಿಕಮ್ 3. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, ನಾವು 0 ಇಂದ ಬಾರೋ ತೊಗೊಂಡ್ರಿ, ಇಲ್ಲಿ 9 ಮಾಡಿರ್ತೀವಿ, ಇದರ ನೆಕ್ಸ್ಟ್ ನಂಬರಿಗೆ ನಾವು 1 ಇದೆ, ಸೊ ವಿ ಮೇಕ್ ಇಟ್ ಆಸ್ 0. ಇಫ್ ಯು ಸಬ್ಟ್ರಾಕ್ಟ್ 2 ಫ್ರಮ್ 9, ಸೊ ಇಟ್ ವಿಲ್ ಬಿಕಮ್ 7. 0 ಇದೆ, ಇಲ್ಲಿ 4 ಇದೆ, ಸೊ ಯು ಕಾಂಟ್ ಸಬ್ಟ್ರಾಕ್ಟ್. ವಾಟ್ ಯು ಡು, ಯು ಟೇಕ್ ಬಾರೋ. ಬಾರೋ ಎಷ್ಟಾಗುತ್ತೆ 10. 0 ಪ್ಲಸ್ 10 ವಿಲ್ ಬಿಕಮ್ 10. 1 ಇದ್ದಿದ್ದು 0. ಇಫ್ ಯು ಸಬ್ಟ್ರಾಕ್ಟ್ 4 ಫ್ರಮ್ 10, ಇಟ್ ವಿಲ್ ಬಿಕಮ್ 6. ಸೊ ಆನ್ಸರ್ ಇಸ್ 6,738. ದಿಸ್ ಈಸ್ ಅಬೌಟ್ third main. Let us take fourth main now. Solve the following problems. This is verbal problems. What should be added to 37,946 to get 91,643? ಅಂದರೆ 31,000, what should be added to 37,946? 37,946ಗೆ ಯಾವ ನಂಬರ್ನ ಆ್ಯಡ್ ಮಾಡಿದ್ರೆ ನಮಗೆ 91,643 ಸಿಗುತ್ತೆ ಅಂತ ಕೇಳ್ತಾರೆ. ಸೊ ನೀವು ಆ್ಯಡೆಡ್ ಅಂತ ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾವ
ಈ 37,000ಗೆ ಎಷ್ಟನ್ನ ಆ್ಯಡ್ ಮಾಡಿದ್ರೆ ನಮಗೆ 91,643 ಸಿಗುತ್ತೆ ಅಂತ ಕೇಳ್ತೇನೆ. ಆ ಟೈಮಲ್ಲಿ ಈ ಥರ ಕೊಟ್ಟಾಗ ನಾವೇನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಿ, ನಮಗೆ 10 ಬೇಕು, ಈಗ ಆಲ್ರೆಡಿ 6 ಇದೆ. 6ಗೆ ಎಷ್ಟು ಆ್ಯಡ್ ಮಾಡಿದ್ರೆ 10 ಆಗುತ್ತೆ ನಮಗೆ? 6ಗೆ 4 ಆ್ಯಡ್ ಮಾಡಿದ್ರೆ 10 ಆಗುತ್ತೆ. 4 ಹಿಂಗೆ ಸಿಕ್ತು ನಮಗೆ. 10ನಲ್ಲಿ 6ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ 4 ಸಿಗುತ್ತೆ. ಅಂದರೆ ಎಷ್ಟು ನಂಬರ್ನ ಆ್ಯಡ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ ಈ 10ನ್ನು 6ಅಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿದ್ವಿ. ಸಿಮಿಲರ್ಲಿ ಇದೇ ಥರನೇ ನಮಗೆ ಸಮ್ ಎಷ್ಟು ಬೇಕು? 91,643 ಬೇಕು. ಇಷ್ಟು ಆಗಬೇಕು ಅಂದರೆ ಈ ನಂಬರಿಗೆ ಎಷ್ಟನ್ನ ಆ್ಯಡ್ ಮಾಡಬೇಕು ಅಂತ ಗೊತ್ತಾಗಬೇಕು. ಸೊ ಈ ಥರ ಕೊಟ್ಟಾಗ ನಾವೇನು ಮಾಡಬೇಕು? ಸಬ್ಟ್ರಾಕ್ಷನ್ ಮಾಡಬೇಕು. ದಿಸ್ ಈಸ್ ಜಸ್ಟ್ ಲೈಕ್ ಎ ವೆರಿಫಿಕೇಷನಲ್ಲಿ ಮಾಡಿದ್ವಿ ಅಲ್ವಾ ನಾವು, ವೆರಿಫಿಕೇಷನ್ ಆಫ್ ಸಬ್ಟ್ರಾಕ್ಷನ್. ಇದು ಮೈನ್ಯೂಟ್ ಥರ. ದಿಸ್ ಇಸ್ ಮೈನ್ಯೂಟ್ ಸಬ್ಟ್ರಾಹ್ಯಾಂಡ್. ನಾವೇನು ಮಾಡಬೇಕು? ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸೊ ಈ ಥರ ಮಾಡ್ಕೊಂಡು ಹೋದರೆ ನಮಗೆ ವೆರಿಫಿಕೇಷನ್ ಗೊತ್ತಾಗುತ್ತೆ. ವಾಟ್ ಶುಡ್ ಬಿ ಆ್ಯಡೆಡ್, ಯಾವ ನಂಬರ್ನ ಆ್ಯಡ್ ಮಾಡಿದರೆ ನಮಗೆ 91,643 ಸಿಗುತ್ತೆ ಅಂತ. ಸೊ ಲೆಟ್ ಅಸ್ ಟೇಕ್ ಫಸ್ಟ್ ಕ್ವೆಶ್ಚನ್. 91,643ನಲ್ಲಿ ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ 37,946. ಸೊ ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ದೀಸ್ ಟು. ಇವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿ ಆನ್ಸರ್ ಗೊತ್ತಾಗುತ್ತೆ. ಸೊ ಯು ಕಾಂಟ್ ಸಬ್ಟ್ರ್ಯಾಕ್ಟ್ 3 ಫ್ರಮ್ 6. ಯು ವಿಲ್ ಟೇಕ್ ಬಾರೋ ತೊಗೊಳ್ತೀವಿ. 3 ಇದ್ದಿದ್ದು ಏನಾಯಿತು? 13 ಆಯಿತು. ಇಲ್ಲಿ 4 ಇದ್ದಿದ್ದು 3 ಆಯಿತು. ಇಫ್ ಯು ಸಬ್ಟ್ರ್ಯಾಕ್ಟ್ 6 ಫ್ರಮ್ 13ನಲ್ಲಿ ನಾವು 6ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಹಿಯರ್ ಇಟ್ ವಿಲ್ ಬಿಕಮ್ 7. ಇಲ್ಲಿ 3ನಲ್ಲಿ 4ನ ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಿ? ಯು ವಿಲ್ ಟೇಕ್ ಬಾರೋ. 13 ಆಗುತ್ತೆ. 13ನಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 9. ಹಿಯರ್ 5 ಇದೆ. 5ಅಲ್ಲಿ 9ನ ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಅಗೇನ್ ಯು ವಿಲ್ ಟೇಕ್ ಬಾರೋ. 5 ಇದ್ದಿದ್ದು ಏನಾಯಿತು? 15 ಆಯಿತು. ಇಲ್ಲಿ 1 ಇರೋದು 0 ಆಗ್ತಾ ಇದೆ. ಇಫ್ ಯು ಸಬ್ಟ್ರ್ಯಾಕ್ಟ್ 9 ಫ್ರಮ್ 15 ಇಟ್ ವಿಲ್ ಬಿಕಮ್ 6. ಇಲ್ಲೂ ಅಷ್ಟೇ, 0ನಲ್ಲಿ ನಾವು 7ನ ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಏನು ಮಾಡ್ತೀವಿ? ಬಾರೋ ತೊಗೊಳ್ತೀವಿ. 0 ಇದ್ದಿದ್ದು ಏನಾಯಿತು ನಮಗೆ? ಬಾರೋ ತೊಗೊಂಡ್ರೆ 10 + 0 ವಿಲ್ ಬಿಕಮ್ 10. 9 ಇದ್ದಿದ್ದು ಏನಾಯಿತು? 8. ಸೊ ಇಫ್ ಯು ಸಬ್ಟ್ರ್ಯಾಕ್ಟ್ 7 ಫ್ರಮ್ 10 ಇಟ್ ವಿಲ್ ಬಿಕಮ್ 3. ಸೊ 3ನಲ್ಲಿ 8ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟಾಯ್ತು ನಮಗೆ? ದಿಸ್ ಇಸ್ 53,697. ಮೀನಿಂಗ್ ಏನು ಅಂದರೆ, ಸೊ ಇವೆರಡನ್ನು ಆ್ಯಡ್ ಮಾಡಿ ನೋಡಿರಿ. ಈ ನಂಬರಿಗೆ ಈ ನಂಬರ್ನ ಆ್ಯಡ್ ಮಾಡಿದ್ರೆ ಸಿಗ್ತಾಯಿದೆ. ಅವ್ರು ಅದೇ ಕೇಳಿದ್ದು 37,946ಗೆ ಎಷ್ಟು ಆ್ಯಡ್ ಮಾಡಿದ್ರೆ ನಮಗೆ 91,643 ಸಿಗುತ್ತೆ ಅಂತ. ಚೆಕ್ ಮಾಡಿರಿ. ಇವೆರಡನ್ನು ಆ್ಯಡ್ ಮಾಡಿರಿ ನಮಗೆ 91,643 ಸಿಗುತ್ತೆ. 6 + 7 13. 9 + 1 10 + 4. 9 + 1 10. 10 + 6 16. 1 carry. 7 + 3 10 + 1 11. 5 + 3 8. 8 + 1 9. ಸೊ 37,946ಗೆ 53,697 ಆ್ಯಡ್ ಮಾಡಿದ್ರೆ ನಮಗೆ 91,643 ಸಿಗುತ್ತೆ. Is it clear, sir? This is about first problem. So let us write it in words. Therefore 53,697 should be added to 37,946 to get 91,643. This is our first question. Let us take second question.
what should be subtracted from 67,215 to get 28,941? So let us take second question. What should be subtracted? ಅಂದರೆ 67,215 ಇಂದ 28,000 ಬರಬೇಕು ಅಂದರೆ ಎಷ್ಟು ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಲೆಟ್ ಅಸ್ ಟೇಕ್ ಸೆಕೆಂಡ್ ಕ್ವೆಶ್ಚನ್. ಇದೆರಡು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. 67,000 ಬರಬೇಕು ಅಂದರೆ 28,000 ಎಷ್ಟನ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂತ. ಸೊ ಇಫ್ ಯು ಸಬ್ಟ್ರ್ಯಾಕ್ಟ್ 1 ಫ್ರಮ್ 5 ವಿಲ್ ಗೆಟ್ ಇಟ್ ಆ್ಯಸ್ 1. ಹಿಯರ್ ಏನು ಮಾಡ್ತೀರಿ, ಬಾರೋ ತೊಗೊಳ್ತೀರಿ. 1 ಇದೆ, ಬಾರೋ ತೊಗೊಂಡ್ರೆ 11 ಆಗುತ್ತೆ. ಹಿಯರ್ 2 ವಿಲ್ ಬಿಕಮ್ 1. ಇಫ್ ಯು ಸಬ್ಟ್ರ್ಯಾಕ್ಟ್ 4 ಫ್ರಮ್ 11, how much it will become? If you subtract 4 from 11, it will become 7. ಇಲ್ಲಿ 1 ಇದೆ, 9 ಇದೆ, 1 is less than 9. ಬಾರೋ ತಗೊಳ್ತೀರಿ. 10 plus 1 will become 11. Here it will become 6. If you subtract 9 from 11, it will become 2. ಇಲ್ಲಿ 6 ಇದೆ, 8. 6 is less than 8. So you will take borrow, it will become 16. Here it will become 5. If you subtract 8 from 16, it will become 8. If you subtract 2 from 5, it will become 3. So 38,274. In the sentence ಅಲ್ಲಿ ಬರಿಬೇಕು. 38,274 is subtracted from 67,215 to get 28,941. So 38,274 should be subtracted from 67,215 to get ಯಾವ್ದು ಸಿಗೋಕೆ to get 28,941. This is about second question. Let us take third question. The sum of two numbers is 87,065. ಯಾವುದೋ ಎರಡು ನಂಬರ್ಸ್ನ ಆ್ಯಡ್ ಮಾಡಿದರೆ ನಮಗೆ 87,065 ಇದೆ. ಸೊ ಇಫ್ ಒನ್ ಆಫ್ ದ ನಂಬರ್ ಈಸ್ 49,726, find the other number. So ಏನು ಕೊಟ್ಟಿದ್ದಾರೆ, ಸಮ್ ಆಫ್ ಟೂ ನಂಬರ್ಸ್. ಎನಿ ಟೂ ನಂಬರ್ಸ್ನ ಆ್ಯಡ್ ಮಾಡಿದ್ರೆ, ಯಾವುದಾದ್ರೂ ಎರಡು ನಂಬರ್ಸ್ನ ಆ್ಯಡ್ ಮಾಡಿದ್ರೆ 87,065. ಆ ಎರಡು ನಂಬರ್ಸ್ ಯಾವುದು ಅಂತ ಗೊತ್ತಿಲ್ಲ. ಸೊ ಲೆಟ್ ಅಸ್ ಟೇಕ್ ಇಟ್ ಆ್ಯಸ್ ಆ ಟೂ ನಂಬರ್ಸ್ನ ನಾನು ಎಕ್ಸ್ ಆ್ಯಂಡ್ ವೈ ಅಂತ ತಗೊಳ್ಳೋಣ. ಎಕ್ಸ್ ಕಾಮ ವೈ ಆರ್ ಟೂ ನಂಬರ್ಸ್. ಆ ನಂಬರ್ಸ್ ಯಾವುದು ಅಂತ ಗೊತ್ತಿಲ್ಲ. ಆ ಎರಡು ನಂಬರ್ನ ಆ್ಯಡ್ ಮಾಡಿದ್ರೆ 87,065 ಬರುತ್ತೆ. ಇಫ್ ಒನ್ ಆಫ್ ದ ನಂಬರ್ ಈಸ್ 49,726, ಫೈಂಡ್ ದ ಅದರ್ ನಂಬರ್ ಅಂತ ಹೇಳ್ತಿದ್ದಾರೆ. ಒನ್ ನಂಬರ್ ಕೊಟ್ಟಿದ್ದಾರೆ 49,726. ಒನ್ ನಂಬರ್ ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 49,726. ಸೊ ವೈ ಎಷ್ಟು ಅಂತ ಗೊತ್ತಿಲ್ಲ. ಯು ಹ್ಯಾವ್ ಟು ಫೈಂಡ್ ವೈ. ಅನದರ್ ಆಪ್ಷನ್ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ. ಆ ಎರಡೂ ನಂಬರ್ನ ಆ್ಯಡ್ ಮಾಡಿದಾಗ ಏನು ಸಿಗುತ್ತೆ ನಮಗೆ 87,065. ಈ ಟೂ ನಂಬರ್ಸ್ನ ಆ್ಯಡ್ ಮಾಡಿದರೆ 87,065 ಸಿಗುತ್ತೆ. ಆಲ್ರೆಡಿ ಒನ್ ನಂಬರ್ನ ಕೊಟ್ಟಿದ್ದಾರೆ, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 49,726. You have to find
ವೈನ ಫೈಂಡ್ ಔಟ್ ಮಾಡಬೇಕು. ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಏನು ಮಾಡ್ತೀವಿ ಅಂದರೆ ಸಮ್ ಇದೆ ಅಲ್ವಾ, ಸೊ ಸಮ್ನ ಒಂದು ನಂಬರ್ ಕೊಟ್ಟಿರ್ತಾರೆ ಅದರಿಂದ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗಬೇಕು. ದಿಸ್ ಇಸ್ ಸಮ್ 87,065. ಒಂದು ನಂಬರ್ ಕೊಟ್ಟಿದ್ದಾರೆ, ಆ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಮ್ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಸೊ ವಾಟ್ ಈಸ್ ದ ನಂಬರ್? 49,726. ಯಾವಾಗಲೂ ಸಮ್ ಆಫ್ ಟೂ ನಂಬರ್ಸ್ ಕೊಟ್ಟು ಒಂದು ನಂಬರ್ ಯಾವುದು ಅಂದ್ಕೊಟ್ಟು ಇನ್ನೊಂದು ನಂಬರ್ ಫೈಂಡ್ ಔಟ್ ಮಾಡಿರಿ ಅಂದರೆ ನಂಬರ್ನ ಸಮ್ಮಿಂದ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, ಆಗ ನಮಗೆ ಆನ್ಸರ್ ಸಿಗುತ್ತೆ. ಸಿ ಇಫ್ ಯು ಸಬ್ಟ್ರ್ಯಾಕ್ಟ್ 6 ಫ್ರಮ್ 5, ಯು ಕಾಂಟ್ ಸಬ್ಟ್ರ್ಯಾಕ್ಟ್. ಏನು ಮಾಡ್ತೀರಿ? ಬಾರೋ ತೊಗೊಳ್ತೀರಿ. 5 ಇದೇನಾಯಿತು? 15 ಆಯಿತು. ಇದು 6 ಇದ್ದದ್ದು 5 ಆಯಿತು. ಇಫ್ ಯು ಸಬ್ಟ್ರ್ಯಾಕ್ಟ್ 6 ಫ್ರಮ್ 5, ಇಟ್ ವಿಲ್ ಬಿಕಮ್ 9. If you subtract 2 from 5, it will become 3. 0 ಇದೆ, 7 ಇದೆ, ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ವಾಟ್ ಯು ಡು? ಯು ವಿಲ್ ಟೇಕ್ ಬಾರೋ. 0 ಇದ್ದಿದ್ದು 10 ಆಯಿತು. ಹಿಯರ್ ಇಟ್ ವಿಲ್ ಬಿಕಮ್ 6. ಇಫ್ ಯು ಸಬ್ಟ್ರ್ಯಾಕ್ಟ್ 7 ಫ್ರಮ್ 10, ಇಟ್ ವಿಲ್ ಬಿಕಮ್ 3. 9 ಇದೆ, 6 ಇದೆ, 6 ಈಸ್ ಲೆಸ್ ದ್ಯಾನ್ 9. ಅಗೇನ್ ಯು ವಿಲ್ ಟೇಕ್ ಬಾರೋ. 6 ಇದ್ದಿದ್ದು ಬಾರೋ 10 ತೊಗೊಂಡ್ರೆ ಏನಾಯಿತು? 16 ಆಯಿತು. ಹಿಯರ್ 8 ಇದ್ದಿದ್ದು 7 ಆಯಿತು. ಇಫ್ ಯು ಸಬ್ಟ್ರ್ಯಾಕ್ಟ್ 9 from 16, it will become 7. Here if you subtract 4 from 7, what it will become? So it will become 3. So answer is 37,339. ನೋಡಿರಿ, ವೆರಿಫಿಕೇಷನ್ ಹೆಂಗೆ ಮಾಡಬೇಕು ಅಂದರೆ ಇಲ್ಲಿ ಒಂದು ನಂಬರ್ ಇದೆ, ಈ ಒಂದು ನಂಬರ್ ಇದೆ, ಈ ಎರಡೂ ನಂಬರ್ನ ಆ್ಯಡ್ ಮಾಡಿದರೆ ಸಮ್ ಬರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ಸಿ 9 + 6 15 ಬರ್ತಾಯಿದೆ, ಕರೆಕ್ಟ್ ಇದೆ. 3 + 2 5, 7 + 3 10, 9 + 7 16, 4 + 3 7. Is it clear? This is the answer. So other number ನಾವೇನಂತ ತೊಗೊಂಡಿದ್ವಿ? y is equals to 37,339. Is it clear? So thank you students. Let us discuss remaining problem in the next class.